श्रीगुरुभ्यो नमः हरिः ओम। न कर्मणा न प्रजया धने न त्यागे नैके अमृतत्वमानशुः परेण नाकं निहितं गुहायां विभ्राजते तद्यतयो विशन्ति वेदांत विज्ञान सुनिश्चितार्था संन्यास योगाद्यति शुद्धसत्त्वाः ते ब्रह्मलोके तपरा अंतकाले परामृतात् परिमुच्यन्ते सर्वे दक्रम मे पापं परमेश्वरभूतं यत्पुण्डरीकं पुरमध्यसग्वस्तं तत्रापि दक्रं गगनं विशोकस्तस्मिन् यदन्तस्तदुपासितव्यं यो वेदादौ स्वरप्रोक्तो वेदान्ते च प्रतिष्ठितः तस्य प्रकृतिलीनस्य यः परस्य महेश्वरः। ನಮಸ್ಕಾರ, ಶುಭೋದಯ. ತಾವು ನೋಡ್ತಾ ಇದ್ದೀರಿ ಪಬ್ಲಿಕ್ ಟಿವಿ ನಿತ್ಯ ಪೂಜಾ ಕಾರ್ಯಕ್ರಮವನ್ನು. ನಾನು ನಿಮ್ಮ ಮಿತ್ರ ಕಮಲಾಕರ ಭಟ್. ಶುಭವಾದ ಗುರುವಾರ. ನಾವೆಲ್ಲರೂ ಕೂಡ ಕುತೂಹಲ ಭರಿತರಾಗಿ ನಮ್ಮ ಮನೆಯಲ್ಲಿರ್ತಕ್ಕಂಥ ಸಂಕಷ್ಟಗಳನ್ನು ಬಗೆಹರಿಸಿಕೊಳ್ಳಬೇಕು ಎನ್ನುವಂಥ ಆಲೋಚನೆಯಲ್ಲಿ ನಾವಿರುವಂಥದ್ದು ಸಹಜ. ಅದರೊಂದಿಗೆ ಜೀವನ ಎನ್ನುವಂಥದ್ದು ಅಷ್ಟೊಂದು ಸುಲಭದ ಮಾತಲ್ಲ. ಕಷ್ಟಕಾರ್ಪಣ್ಯ ಎನ್ನುವಂತಹ ವ್ಯವಸ್ಥೆಗಳು ಸದಾ ನಮ್ಮ ಜೀವನವನ್ನು ಕಾಡ್ತಾನೆ ಇರುತ್ತೆ. ನೆಮ್ಮದಿ ಬದುಕನ್ನು ಕಾಣಲಿಕ್ಕೆ ಅಸಾಧ್ಯವಾದಂತಹ ಸ್ಥಿತಿಮಾನಗಳು. ಅಷ್ಟೇ ಅಲ್ಲ, ಕುಟುಂಬದಲ್ಲಿ ಯಾವುದಾದ್ರೂ ಕೂಡ ಮನಸ್ತಾಪಗಳು ಉಂಟಾಯಿತು ಅಂತಾದರೆ ಒಬ್ಬರನ್ನು ಇನ್ನೊಬ್ಬರು ಶಪಿಸುವಂಥದ್ದು, ಆ ಇನ್ನೊಬ್ಬರು ಮತ್ತೊಬ್ಬರನ್ನು ಶಪಿಸುವಂಥ ವ್ಯವಸ್ಥೆಗಳಿಂದ ಇಡೀ ಕುಟುಂಬದ ವ್ಯವಸ್ಥೆಗಳೆಲ್ಲವೂ ಕೂಡ ಹಾಳಾಗ್ತಾ ಹೋಗುತ್ತೆ. ಯಾಕಾಯಿತು ಅಂತ ಕೇಳಿದರೆ ಸರಿಯಾದಂಥ ಉತ್ತರಗಳು ಮಾತ್ರ ಸಿಗೋದಿಲ್ಲ. ಬೇಸರವನ್ನು ಮಾಡ್ಕೋಬೇಡಿ. ನಿಮ್ಮ ಮನೆಯಲ್ಲಿನ ಯಾವುದೇ ರೀತಿಯಾದಂತಹ ಸಮಸ್ಯೆಗಳಿದ್ರೂ ಕೂಡ ಅದೆಲ್ಲವನ್ನು ಸರಳವಾಗಿ ಪರಿಹಾರ ಮಾಡುವಂತಹ ಸುಲಭದ ಸರಳ ಮಾರ್ಗೋಪಾಯವನ್ನು ಖಂಡಿತ ನಾನು ತಿಳಿಸ್ಕೊಡ್ತೇನೆ. ಯಾರು ಮಾಡ್ತೀರೋ ಅಂಥವರ ಜೀವನದಲ್ಲಿ ಅಡೆತಡೆಗಳೆಲ್ಲವೂ ಕೂಡ ನಿವೃತ್ತವಾಗಿ ಸುಖ ಸಂತೋಷದಾಯಕವಂಥ ಬದುಕಿನ ಆಶ್ರಯವನ್ನು ಪಡ್ಕೊಳ್ಳೇಬೇಕು ಎನ್ನುವಂಥ ಆಲೋಚನೆ ನಿಮ್ಮದಾದಲ್ಲಿ ಇವತ್ತೊಂದು ಅದ್ಭುತವಾದಂತಹ ಮಹಾಂತರ ಆರಾಧನೆಯನ್ನು ಖಂಡಿತ ನಾವು ಮಾಡೋಣ. ಮಹಾಂತರು ಎನ್ನುವಂಥವರು ವಸಿಷ್ಠರ ಪರಂಪರೆಯಿಂದ ಬಂದಂತಹ ಗುರು ಪರಂಪರೆಯಲ್ಲಿ ಒಬ್ಬರಾಗಿದ್ದರು ಮಹಾಂತ ಯೋಗಿಗಳು. ಅಂತಹ ಮಹಾಂತ ಯೋಗಿಗಳನ್ನು ಆರಾಧನೆಯನ್ನು ಮಾಡುವುದರಿಂದ ಅಥವಾ ಅವರನ್ನು ಸ್ಮರಿಸುವುದರಿಂದ ಅವರ ತಪಸ್ಸಿನ ಪ್ರಭಾವದಿಂದ ಇಡೀ ನಮ್ಮ ಕುಟುಂಬದ ಸಂರಕ್ಷಣೆಯನ್ನು ಮಾಡುತ್ತಾನೆ. ಆ ಗುರು ಎನ್ನುವಂಥ ಎರಡು ಶಬ್ದವನ್ನು ಉಚ್ಚರಿಸುವಂತಹ ಮಹಾಶಕ್ತಿ ಅಂತ ಹೇಳಿದರೆ ತಪ್ಪಾಗಲಾರದು. ಅಜ್ಞಾನ ನಮ್ಮನ್ನು ಆಗಾಗ ಆವರಿಸ್ತಾ ಬರುತ್ತೆ. ಆ ಅಜ್ಞಾನದಿಂದ ಬಿಡಲ್ಪಟ್ಟು ಸುಜ್ಞಾನದ ಎಡೆಗೆ ಅಥವಾ ಜ್ಞಾನ ಮಾರ್ಗದ ಎಡೆಗೆ ನಮ್ಮ ಜೀವನವನ್ನು ಪ್ರಯಾಣ ಮಾಡಲೇಬೇಕಾದ ನಮ್ಮ ಆದ್ಯ ಕರ್ತವ್ಯಗಳಲ್ಲಿ ಒಂದಲ್ವೇ? ಹಾಗಾದರೆ ಯಾಕೆ ತಡ? ಅತ್ಯಂತ ಶ್ರದ್ಧಾಭಕ್ತಿ ಪೂರ್ವಕವಾಗಿ ಮಹಾಂತ ಯೋಗಿಗಳ ಆರಾಧನೆಯನ್ನು ಗೈಯುತ್ತಾ ಮನದಾಳದ ಬಯಕೆಗಳನ್ನು ಈಡೇರಿಸಿಕೊಂಡು ಸುಖ ಸಂತೋಷದಾಯಕವಂಥ ಜೀವನವನ್ನು ಅಥವಾ ಬದುಕನ್ನು ಕಾಣುವಂತಹ ನಿರೀಕ್ಷೆ ನಮ್ಮದಾದರೆ ತಡ ಮಾಡದೆ ಶ್ರದ್ಧಾಭಕ್ತಿ ಪೂರ್ವಕವಾಗಿ ಆರಾಧಿಸೋಣ ಆ ಮಹಾಂತರ ಆರಾಧನೆಯನ್ನು. ಮತ್ತೆ ಆಗ್ತಡ ಶ್ರದ್ಧಾಭಕ್ತಿಯಿಂದ ಪೂಜೆಗೆ ಅಣಿಯಾಗೋಣ. ಎಂದಿರಂತೆ ದೇವರ ಮನೆಯನ್ನು ಸ್ವಚ್ಛಗೊಳಿಸಿ ರಂಗವಲ್ಲಿ ಇತ್ಯಾದಿಗಳನ್ನು ಇಟ್ಟುಕೊಂಡು ಬಲಭಾಗಕ್ಕೆ ಬೇಕಾಗಿರತಕ್ಕಂತಹ ಎಲ್ಲ ಪೂಜಾ ಪದಾರ್ಥಗಳು ಗುರುಗಳು ಸೇವನೆಯನ್ನು ಮಾಡುವಂಥದ್ದು ಫಲ ಮತ್ತು ಪುಷ್ಪಾದಿಗಳ ಫಲವನ್ನು ಮತ್ತು ಕ್ಷೀರವನ್ನು ಸ್ವೀಕಾರ ಮಾಡ್ತಾರೆ. ಈ ಎಲ್ಲ ಪ್ರಕ್ರಿಯೆಗಳನ್ನು ಕೂಡ ಸಿದ್ಧ ಮಾಡಿಕೊಂಡಿರಿ. ತದನಂತರದಲ್ಲಿ ಹೇಳುವಂಥ ರೀತಿಯಲ್ಲಿ ಚಾಚೂ ತಪ್ಪದಂತೆ ಗುರುಗಳ ಆರಾಧನೆಯನ್ನು ಮಾಡುವುದರಿಂದ ಮನಸ್ಸಿಗೂ ಕೂಡ ಬೇಕಾದಂತಹ ಸಕಲ ಸುಖ ಸೌಭಾಗ್ಯಾದಿಗಳನ್ನು ಪಡೆದುಕೊಳ್ಳುವುದರ ಜೊತೆಗೆ ಎಲ್ಲ ರೀತಿಯಾದಂಥ ಯಶಸ್ಸಿನ ಮಾರ್ಗೋಪಾಯ ನಿಮ್ಮದಾಗಬೇಕು. ಮನೆಯಲ್ಲಿ ಸದಾ ಶಾಂತಿ. ಒಬ್ಬರು ನೋಡಿರಿ ಇನ್ನೊಬ್ಬರಿಗಾಗಲ್ಲ, ಇನ್ನೊಬ್ಬರು ನೋಡಿರಿ ಮತ್ತೊಬ್ಬರಿಗಾಗಲ್ಲ ಎನ್ನುವಂತಹ ಕಿರಿಕಿರಿಯ ವಾತಾವರಣ ದೂರ ಆಗಲೇಬೇಕು ಎನ್ನುವಂಥ ಆಲೋಚನೆ ನಿಮ್ಮದಾದಲ್ಲಿ ಆರಾಧನೆಯನ್ನು ಮಾಡಬೇಕಾದ್ದು ಇವತ್ತು ವಿಶೇಷವಾಗಿ ಮಹಾಂತರ ಆರಾಧನೆಯನ್ನು. ಹಾಗಾದರೆ ಎಲ್ಲ ಪೂಜಾ ಪರಿಕರಗಳು ಕೂಡ ಸಿದ್ಧಗೊಂಡಿದೆ. ರಂಗವಲ್ಲಿಯನ್ನು ದೇವರ ಮುಂಭಾಗದಲ್ಲಿ ಚಿತ್ರಣವನ್ನು ಮಾಡಿದ್ದೀರಿ. ಹಾಗಾದರೆ ಉತ್ತರ ಪ್ರದೇಶದಲ್ಲಿ ನಾವು ಇವತ್ತಿಗೂ ಕೂಡ ಯೋಗಿ ಎನ್ನುವಂತಹ ಹೆಸರಿನಲ್ಲಿ ಕರೆಯಲ್ಪಡುವಂಥ ಒಂದು ಮಹಾಂತರನ್ನು ಕಾಣ್ತೀವಿ. ಅಂದರೆ ಸನ್ಯಾಸಿಗಳನ್ನು ಕಾಣ್ತೀವಿ. ಉತ್ತರ ಪ್ರದೇಶದ ಮುಖ್ಯಮಂತ್ರಿಗಳು ಅಂದರೆ ಆ ಪೀಠದ ಹಿಂದಿನ ಗುರು ಪರಂಪರೆಯಿಂದ ಅನುಚಾನವಾಗಿ ನಡೆದು ಬಂದಂತಹ ಒಂದು ಮಹಾಂತರ ಮಹಾಪೀಠ. ಅಂತಹ ಪೀಠದ ವ್ಯವಸ್ಥೆಗಳನ್ನು ಅದರ ದರ್ಶನವನ್ನು ಮಾಡಿ ಆ ದರ್ಶನ ಮಾತ್ರದಿಂದಲೇ ಶುಭ ಫಲಗಳನ್ನು ಪಡೆದುಕೊಂಡ ಲಕ್ಷಾಂತರ ಭಕ್ತರನ್ನು ಭಾರತದಾದ್ಯಂತ ಏನು ಪ್ರಪಂಚದಾದ್ಯಂತನೂ ಕೂಡ ನಾವು ಕಾಣ್ತೇವೆ. ಹಾಗಾದರೆ ಗುರು ಎನ್ನುವಂಥದ್ದು ಒಂದು ಹರಡಿರುವಂತಹ ಒಂದು ವಿಶಾಲವಾದ ವೃಕ್ಷವಿದ್ದಂತೆ ಅಂತಹ ಮಹಾಂತರ ಆರಾಧನೆಯನ್ನು ಮಾಡಿಕೊಳ್ಳುತ್ತಾ ನಮ್ಮ ಜೀವನದ ಸುಗಮತೆಯನ್ನು ಪಡೆದುಕೊಳ್ಳೋಣ.
ಮತ್ತೆ ಆಗ್ತಡ ದೇವರ ಬಲಭಾಗಕ್ಕೆ ಇಟ್ಟಿರುವಂಥ ತುಪ್ಪದ ದೀಪವನ್ನು ಅಂಟಿಸುತ್ತಾ ಆರಾಧಿಸೋಣ ಗುರು ಮಹಾಂತರ ಆರಾಧನೆಯನ್ನು. ಓಂ ಬೋಧಿಪದೇ ವಿರೂಪಸ್ತ್ವಂ ಕರ್ಮ ಸಾಕ್ಷ ವಿಘ್ನಕೃತ ಯಾವತ್ ಕರ್ಮ ಸಮಾಪ್ತಿ ಸ್ಯಾತ್ ತಾವತ್ವಂ ಸುಸ್ಥಿರೋ ಭವ ಅನ್ನುವಂಥ ಮಂತ್ರದಿಂದ ದೀಪವನ್ನು ಬೆಳಗಿದ್ದೀರಿ. ಉದ್ಧರಣೆ ನೀರನ್ನು ಗಂಟೆ ಮೇಲೆ ಸಿಂಪಡಿಸುತ್ತಾ ನಿಧಾನಗತಿಯಲ್ಲಿ ಘಂಟಾನಾದವನ್ನು ಮಾಡ್ತಾ ಬರಬೇಕು. ಓಮನಾದ ಶಬ್ದಮಹಿಂ ಘಂಟಾಂ ಸುರಭ ವಿಘ್ನಾಪಹಾರಣೀಂ ಪೂಜೆಯದಸ್ತ್ರ ಮಂತ್ರೇಣ ದೇವಸ್ಯ ಪ್ರೀತಿ ಕಾರಣಾತ್ ಅನ್ನುವಂಥ ಮಂತ್ರದಿಂದ ಘಂಟಾನಾದ. ಭೂಮಿಯನ್ನು ಸ್ಮರಿಸುವಂತಹ ಪ್ರಕ್ರಿಯೆ ಭೂತಾಯಿಯ ಪ್ರಾರ್ಥನೆ. ವಿಷ್ಣುಶಕ್ತಿ ಸಮತ್ಪನ್ನೇ ಶಂಖವರ್ಣೆ ಮಹೀತಲೆ ಅನೇಕ ರತ್ನ ಸಂಪನ್ನೇ ಭೂಮಿದೇವಿ ನಮೋಸ್ತುತೆ ಅನ್ನುವಂಥ ಮಂತ್ರದಿಂದ ಭೂತಾಯಿಯ ಪ್ರಾರ್ಥನೆ. ಕುಳಿತುಕೊಂಡಂಥ ಆಸನದ ಮೇಲೆ 2 ಅಕ್ಷತಾದಿಗಳನ್ನು ಹಾಕುತ್ತಾ ಆಸನಾದಿ ಶುದ್ಧಿಗಳು. ಪ್ರತ್ಯುತ್ವಯಾದ್ರತಾಲೋಕ ದೇವಿತ್ವಂ ವಿಷ್ಣುನಾದ್ರತಾ ತ್ವಂಚಧಾರೆ ಮಾಂ ದೇವೀಂ ಪವಿತ್ರಂ ಕುರುಚಾಸನಂ ಅನ್ನುವಂಥ ಮಂತ್ರದಿಂದ ಆಸನಾದಿ ಶುದ್ಧಿಗಳು. ದೀರ್ಘವಾದಂಥ ಉಸಿರನ್ನು ಬಾಯಲ್ಲಿ ಎಳ್ಕೊಂಡು ಮೂಗಲ್ಲಿ ನಿಧಾನಗತಿಯಲ್ಲಿ ಉಸಿರಾಟವನ್ನು ಮಾಡ್ತಾ ಬರಬೇಕು. ಇದಕ್ಕೆ ಪ್ರಾಣಾಯಾಮ ಅಂತ ಹೆಸರು. ಪ್ರಾಣಾಯಾಮವನ್ನು ಮಾಡುತ್ತಾ ಸಂಕಲ್ಪವನ್ನು ಮಾಡುವಂಥ ಪೂರ್ವದಲ್ಲಿ ಪ್ರಾಣಾಯಾಮವನ್ನು ಕೈಗೊಳ್ಳಿ. ಓಂ ನಮೋ ನಾರಾಯಣಾಯ ಅಂಗುಲ್ಯಾಗ್ರೆ ನಾಸಿಕಾಗ್ರೆ ಸಂಪೀಡ್ಯಂ ಪಾಪನಾಶನಂ ಪ್ರಾಣಾಯಾಮಂ ಇದಂ ಪ್ರೋಕ್ತಂ ಋಷಿಭ್ಯಃ ಪರಿಕಲ್ಪಿತಂ ಅನ್ನುವಂಥ ಮಂತ್ರದಿಂದ ಪ್ರಾಣಾಯಾಮವನ್ನು ಮಾಡಿದ ಬಳಿಕ ಸಂಕಲ್ಪವನ್ನು ಮಾಡ್ಕೋಬೇಕು. ಮನೆಯಲ್ಲಿರುವಂತಹ ದಾರಿದ್ರ್ಯತನದ ನಾಶ, ಕಿರಿಕಿರಿ ಎಲ್ಲವೂ ಕೂಡ ದೂರ ಆಗಬೇಕಲ್ವೇ. ಎಡಗೈಯ ಮಧ್ಯಭಾಗದಲ್ಲಿ ಅಕ್ಷತೆನಿಟ್ಟು ಬಲಗೈಯನ್ನು ಮುಚ್ಚಿಕೊಳ್ಳಿ. ನಿಮ್ಮ ಕರ ಮಧ್ಯದಲ್ಲಿ ಅಕ್ಷತೆಗಳಿರಲಿ, ಬಲ ತೊಡೆ ಮೇಲೆ ನಿಮ್ಮ ಕೈಗಳಿರಲಿ. ಓಂ ನಮೋ ನಾರಾಯಣಾಯ ಅಂತ ಇಷ್ಟು ಹೇಳ್ಕೊಳ್ಳಿ. ಓಂ ಅದ್ಯಮಯ ಪೂರ್ವೋಚ್ಯರ್ಥ ಏವಂ ಗುಣ ವಿಶೇಷ ವಿಶಿಷ್ಟಾಯ ಅಸ್ಯಾಂ ಶುಭದಿತೌ ಅಂತ ಹೇಳ್ಕೊಳ್ಳಿ. ಮಮ ಅಂತ ಹೇಳ್ಕೊಳ್ಳುವಂಥದ್ದು. ಉಪಾತ್ತ ಸಮಸ್ತ ದುರ್ತಿಕ್ಷದ್ವಾರ ಸದ್ಗುರು ಪರಮಗುರು ಪರಮೇಷ್ಠಿ ಗುರು ಪರಾತ್ಪರ ಗುರು ಮಹಾಂತ ಗುರು ಪೂರ್ಣಾನುಗ್ರಹ ಪೂರ್ಣ ಪ್ರಸಾದ ಸಿದ್ಧಾರ್ಥಂ ಸರ್ವಾರಿಷ್ಟ ನಿವಾರಣಾರ್ಥಂ ಸಕ್ರಶ್ರೇಯ ಸಂಪಾದನಾರ್ಥಂ ಸಮಸ್ತ ಸನ್ಮಂಗಲಾಹ ಅಭಿವೃದ್ಧ್ಯರ್ಥಂ ಸಪರಿವಾರ ಸಮೇತ ಮಹಾಂತ ಯೋಗಿ ಪೂಜಾ ಆರಾಧನಾಖ್ಯಂ ಕರ್ಮ ಕರಿಷೆ ಎನ್ನುವುದಾಗಿ ಹೇಳುತ್ತಾ ಅಕ್ಷತೆಗೆ ನೀರನ್ನು ಮಿಶ್ರಣ ಮಾಡುತ್ತಾ ಶುದ್ಧವಾದ ಪಾತ್ರೆಯಲ್ಲಿ ಅಕ್ಷತೆ ಮತ್ತು ನೀರನ್ನು ಬಿಡುವಂಥದ್ದು. ಯಾವ ಕಾರ್ಯವನ್ನಾದರೂ ಕೂಡ ಮಾಡೋಣ, ಪ್ರಥಮ ಪೂಜೆ ಸೇರಬೇಕಾದ್ದು ಗಣಪತಿಗಲ್ವೇ. ಗಣಪತಿಯ ಪ್ರಾರ್ಥನೆ. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ಅವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ ಅನ್ನುವಂಥ ಮಂತ್ರವನ್ನು ಹೇಳಿ ಗಣಪತಿಯನ್ನು ಪ್ರಾರ್ಥನೆ ಮಾಡಿಕೊಂಡು ಅಕ್ಷತಾದಿಗಳನ್ನು ಸಮರ್ಪಣೆ ಮಾಡುವಂಥದ್ದು. ಉತ್ತರ ಪ್ರದೇಶದಲ್ಲಿ ಬರುವಂತಹ ಒಂದು ಅದ್ಭುತವಾದಂತಹ ಮಠ ಅಥವಾ ಗುರು ಪರಂಪರೆಯನ್ನು ಮಹಾಂತ ಯೋಗಿಗಳ ಆಶ್ರಮವನ್ನು ಇವತ್ತಿಗೂ ಕೂಡ ನಾವು ಕಾಣ್ತೇವೆ. ಅದೇ ಆಶ್ರಮದ ಯತಿವರೇಣ್ಯರೇ ಆ ಒಂದು ಪ್ರದೇಶದಲ್ಲಿ ಮುಖ್ಯಮಂತ್ರಿಗಳಾಗಿ ಆಡಳಿತವನ್ನು ಮಾಡ್ತಾ ಇರ್ತಕ್ಕಂತಹ ಯೋಗಿಯವರು. ಹಾಗಿದ್ರೆ ಆ ಪರಂಪರೆಯ ಹಿಂದಿನ ಮಹಾಂತ ಯೋಗಿಗಳ ಆರಾಧನೆಯನ್ನು ಮಾಡುವುದರಿಂದ ಮನದಾಳದ ಬಯಕೆಗಳು ಈಡೇರುತ್ತೆ. ಆ ಗುರುಗಳನ್ನು ಪ್ರಧಾನವಾಗಿ ನಮ್ಮ ಮನೆಗೆ ಬರಮಾಡಿಕೊಳ್ಳೋಣ. ಅತ್ಯಂತ ಗೋವುಗಳನ್ನು ಪ್ರೀತಿಸುವಂತಹ ಮಹಾಗುರುಗಳಾಗಿದ್ದರು. ಅಕ್ಷತೆಯನ್ನು, ಹೂವನ್ನು ಮತ್ತು ತುಳಸಿಯನ್ನು ಹೃದಯವಾಗಿ ಕಿಟ್ಟುಕೊಳ್ಳುತ್ತಾ ಮಹಾಂತ ಯೋಗಿಗಳ ಆರಾಧನೆ ಅಥವಾ ಆವಾಹನೆಯನ್ನು ಮಾಡುವಂತಹ ಸಮಯ. ಓಂ ದೀರ್ಘತಮಾಮತೆ ಜೋಜುರ್ವಾನ್ ದಶಮೇ ಯುಗೆ ಅಪಾಮರ್ತ್ಯೈ ಯತೀನಾಂ ಬ್ರಹ್ಮ ಭವತಿ ಸಾರಥಿ ಅನ್ನುವಂಥದ್ದು ವೇದ ಮಂತ್ರ. ಅಗ್ನಿವಾಯು ಸೂರ್ಯ ಪ್ರಜಾಪತ್ಯಾತ್ಮಕ ರೂಪರಾಗಿ ಮಹಾಂತ ಯೋಗಿಗಳನ್ನು ಧ್ಯಾನಿಸಿಕೊಳ್ಳುತ್ತಾ ಅಕ್ಷತೆಯನ್ನು ಸಮರ್ಪಣೆ ಮಾಡುವಂಥದ್ದು. ಎದುರುಗಡೆ ಇದ್ದಂತಹ ಗುರುಗಳ ಭಾವಚಿತ್ರ ಅಥವಾ ಪಾದುಕೆಗಳು ಅಥವಾ ವೃಂದಾವನ ಏನಿದೆಯೋ ಅದಕ್ಕೆ 4 ಬಾರಿ ಅಕ್ಷತಾದಿಗಳನ್ನು ಹಾಕುತ್ತಾ ಮಹಾಂತಮಾವಾಹಯಾಮಿ ಇಂತಿಷ್ಟು ಹೇಳ್ಕೊಳ್ಳಿ. ನಿಮಗೆ ಬರುತ್ತೆ ಸಾಮಾನ್ಯವಾದಂಥ ಒಂದು ಶ್ಲೋಕ. ಅಕ್ಷತೆಯನ್ನು ಮತ್ತು ಹೂವನ್ನು ಹೃದಯ ಭಾಗಕ್ಕೆ ಇಟ್ಟುಕೊಳ್ಳುತ್ತಾ ಆ ಗುರುಗಳನ್ನು ಧ್ಯಾನಿಸುವಂಥ ಸಮಯ. ಗುರುಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಅನ್ನುವಂಥ ಮಂತ್ರಾದಿಗಳನ್ನು ಪಠಣವನ್ನು ಮಾಡುತ್ತಾ ಗುರುಗಳನ್ನು ಸ್ಮರಿಸಿ ಅಕ್ಷತಾದಿಗಳನ್ನು ಸಮರ್ಪಣೆಯನ್ನು ಮಾಡುವಂಥದ್ದು. ಸ್ವಾಗತಾದಿಗಳನ್ನು ಎಂದಿನಂತೆ ಕೋರಿ 4 ಬಾರಿ ಉದ್ಧರಣೆಯಿಂದ ಶುದ್ಧವಾದಂಥ ನೀರನ್ನು ಇನ್ನೊಂದು ಪಾತ್ರೆಯಲ್ಲಿ ಬಿಡುವಂಥದ್ದು. ಪಾದ್ಯ, ಅರ್ಘ್ಯ, ಆಚಮನೆಯ ಹಾಗೂ ಮಧುಬರ್ಗ ಈ ರೀತಿಯಾದಂಥ ಪ್ರಕ್ರಿಯೆಗಳನ್ನು ಪೂರೈಸಿದ ಬಳಿಕ ಇರುವಂತಹ ಯಾವ ವೃಂದಾವನ ಅಥವಾ ಗುರುಗಳ ಪಾದುಕೆಗಳಿದೆಯೋ ಅದಕ್ಕೆ ಶುದ್ಧವಾದಂಥ ನೀರು ಮತ್ತು ಹಾಲಿನಿಂದ ಅಭಿಷೇಕವನ್ನು ಮಾಡ್ತಾ ಬರುವಂಥದ್ದು. ಓಂ ನಮೋ ಭಗವತೆ ನಾರಾಯಣಾಯ ಓಂ ತಚ್ಚಯೋರಾವೃಣೀಮಹೇ ಗಾತಂ ಯಜ್ಞಾಯ ಗಾತಂ ಯಜ್ಞಪದಯೇ ದೈವೀ ಸ್ವಸ್ತಿರಸ್ತುನಃ ಸ್ವಸ್ತಿರಮಾನುಷೇಭ್ಯಃ ಊರ್ಧ್ವಂಜಿಗಾತ ಭೇಷಜಂ ಷಂಡೋ ಅಸ್ತು ದ್ವಿಪದೇ ಷಂಚತುಷ್ಪದೇ ಓಂ ಶಾಂತಿ 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 ಅನ್ನುವಂಥ ಮಂತ್ರಾದಿಗಳನ್ನು ಪಠಣವನ್ನು ಗೈಯುತ್ತಾ ಅಭಿಷೇಕವನ್ನು ಸಂಪನ್ನಗೊಳಿಸ್ಕೋಬೇಕು.
ಯತಿವರೇಣ್ಯರ ಸನ್ನಿಧಾನಕ್ಕೆ. ಈ ರೀತಿಯಾದಂಥ ಅಭಿಷೇಕವನ್ನು ಮಾಡಿದ ಬಳಿಕ ವೃಂದಾವನ ಅಥವಾ ಪಾದುಕೆಗಳೇನಿದೆಯೋ ಅದನ್ನು ಸ್ವಚ್ಛವಾದಂಥ ಬಟ್ಟೆಯೊಂದರಿಂದ ಒರೆಸುತ್ತಾ ದೇವರ ಪೀಠದ ಮೇಲೆ ಪ್ರತಿಷ್ಠಾಪನೆಯನ್ನು ಮಾಡುವಂಥದ್ದು. ಕಾಷಾಯ ವಸ್ತ್ರ ಇರುತ್ತೆ. ಆ ವಸ್ತ್ರವನ್ನು ಸ್ವಾಮಿಯಾದಂತಹ ಮಹಾಂತರಿಗೆ, ಅರ್ಥಾತ್ ಗುರುಗಳಾದಂತಹ ಮಹಾಂತರಿಗೆ ಕಾಷಾಯ ವಸ್ತ್ರವನ್ನು ಅರ್ಪಣೆ ಮಾಡುವಂಥ ಸಮಯ. ಅಂದರೆ ಕಾವಿ ವಸ್ತ್ರ ಸನ್ಯಾಸಿಗಳಿಗೆ ಅರ್ಪಣೆ ಮಾಡೋದಲ್ವೇ, ಹಾಗಾಗಿ ಕಾವಿಯ ವಸ್ತ್ರವನ್ನು ಗುರುಗಳಿಗೆ ಅರ್ಪಣೆಯನ್ನು ಮಾಡ್ತಾ ಬರಬೇಕು. ವಸ್ತ್ರಂಗ್ರಹಣ ದೇವೇಶ ಪದ್ಮಪತ್ರಾಯತೆ ಕ್ಷಣ ನಾನಾಭರಣ ವಿಚಿತ್ರಾಢ್ಯಂ ಸರ್ವಸೌಖ್ಯ ಪ್ರದೋ ಭವಾಯ್ ಸದ್ಗುರವೇ ನಮಃ ವಸ್ತ್ರಂ ಸಮರ್ಪಯಾಮಿ ಅಂತ ಹೇಳುವಂಥದ್ದು. ಉಪವೀತ ಸ್ಥಾನದಲ್ಲಿ 2 ಅಕ್ಷತಾದಿಗಳನ್ನು ಹಾಕುತ್ತಾ ಗಂಧದ ಲೇಪನ, ತೇದಿರುವಂಥ ಗಂಧವನ್ನು ತುಳಸಿಯಿಂದ ಪ್ಲುತ ಮಾಡಿ ಅದ್ದುತ್ತಾ ಆ ಗಂಧವನ್ನು ಗುರುಗಳಿಗೆ ಅರ್ಪಣೆ ಮಾಡುವಂಥದ್ದು. ಶ್ರೀಕಂಠಂ ಚಂದನಂ ದಿವ್ಯಂ ಗಂಧಾಢ್ಯ ಸ್ವಮನೋಹರಂ ವಿಲೇಪನಂ ಸುರಶ್ರೇಷ್ಠ ಚಂದನಂ ಪ್ರತಿಗೃಹ್ಯತ ಅನ್ನುವಂಥ ಮಂತ್ರದಿಂದ ಗಂಧವನ್ನು ಅರ್ಪಣೆಯನ್ನು ಮಾಡುತ್ತಾ ಅಕ್ಷತಾದಿಗಳನ್ನು ಕೂಡ ಗುರುಗಳಿಗೆ ಅರ್ಪಣೆಯನ್ನು ಮಾಡಿ, ಯಾವ ತಂದಿರುವಂತಹ ಸೌಭಾಗ್ಯ ಮಂಗಳ ದ್ರವ್ಯಗಳಿದೆಯೋ, ಅರಿಶಿನ ಕುಂಕುಮಾದಿ ದ್ರವ್ಯಗಳಿದೆಯೋ ಆ ಎಲ್ಲ ರೀತಿಯಾದಂತಹ ದ್ರವ್ಯಗಳನ್ನು ಕೂಡ ಗುರುವರೇಣ್ಯರ ಅಡಿದಾವರೆಗಳಲ್ಲಿ ಸಮರ್ಪಣೆಯನ್ನು ಮಾಡುವಂಥದ್ದು. ಶರಣಾಗತ ದೀನಾರ್ಥ ಪರಿತ್ರಾಣ ಪರಾಯಣೆ ಸರ್ವಸ್ಯಾರ್ಥಿ ಹರೇ ಚೇಂದ್ರಿ ನಾರಾಯಣಿ ನಮೋಸ್ತುತೆ ಅನ್ನುವಂಥ ಮಂತ್ರವನ್ನು ಕೂಡ ಹೇಳಿ ಆ ತಂದಿರುವಂಥ ಮಂಗಳ ದ್ರವ್ಯಗಳನ್ನೆಲ್ಲವನ್ನು ಕೂಡ ಗುರುಗಳಿಗೆ ಅರ್ಪಣೆಯನ್ನು ಮಾಡುತ್ತಾ ಎಂದಿರಂತೆ ತುಳಸಿಯ ಮಾಲೆಯನ್ನು, ತಂದಿರುವಂಥ ಪುಷ್ಪಗಳನ್ನು ಕೂಡ ಅರ್ಪಣೆಯನ್ನು ಮಾಡುವಂಥದ್ದು. ಮಲ್ಲಿಕಾ ಸುಗಂಧೀನಿ ಮಾಲತ್ಯಾದೀನಿ ವೈ ಪ್ರಭೋ ಮಯಾರ್ಥಾನಿ ಪೂಜಾರ್ಥಂ ಪುಷ್ಪಾಣಿ ಪುರುಷೋತ್ತಮ ಅನ್ನುವಂಥ ಮಂತ್ರವನ್ನು ಹೇಳಿ ಅರ್ಪಣೆಯನ್ನು ಮಾಡಿದ ಬಳಿಕ ಒಂದೊಂದೇ ಪುಷ್ಪಗಳನ್ನು ಗುರುವರೇಣ್ಯರಿಗೆ ಅರ್ಪಣೆಯನ್ನು ಮಾಡುವಂಥದ್ದು. ಓಂ ಗುರುಭ್ಯೋ ನಮಃ, ಓಂ ಪರಮ ಗುರುಭ್ಯೋ ನಮಃ, ಓಂ ಪರಮೇಷ್ಠಿ ಗುರುಭ್ಯೋ ನಮಃ, ಓಂ ಪರಾತ್ಪರ ಗುರುಭ್ಯೋ ನಮಃ, ಓಂ ಸನಕಾದಿ ಮುನಿಭ್ಯೋ ನಮಃ, ನಾರದಾದಿ ಋಷಿಭ್ಯೋ ನಮಃ, ಮಹಾಂತಾಯ ನಮಃ ಅನ್ನುವಂಥ ಮಂತ್ರವನ್ನು ಹೇಳುತ್ತಾ ನಾಮಪೂಜೆಯನ್ನು ಸಂಪನ್ನಗೊಳಿಸಿ ಧೂಪಾದಿಗಳನ್ನು ಗುರುಗಳ ಅಡಿಯಲ್ಲಿ ತೋರುವಂಥದ್ದು. ದಶಾಂಗುಂಗುಲೋಪೇತಂ ಸುಗಂಧಂಚ ಮನೋಹರಾಹ ಕಪಿರಾಘ್ರತ ಸಂಯುಕ್ತಂ ಧೂಪೋಯಂ ಪ್ರತಿಗೃಹ್ಯತ ಅನ್ನುವಂಥ ಮಂತ್ರವನ್ನು ಹೇಳಿ ಧೂಪಾದಿಗಳನ್ನು ತೋರಿ ದೀಪಾದಿಗಳನ್ನು ಕೂಡ ಇಟ್ಟು ನೈವೇದ್ಯಕ್ಕೆ ಬಲಭಾಗಕ್ಕಿಟ್ಟಂತಹ ಯಾವ ಹಣ್ಣುಕಾಯಿ ಅಥವಾ ಹಾಲಿದೆಯೋ ಅದನ್ನೆಲ್ಲವನ್ನು ಕೂಡ ಗುರುವರೇಣ್ಯರಿಗೆ ಅರ್ಪಣೆಯನ್ನು ಮಾಡಿ ತಾಂಬೂಲಗಳಿದ್ದರೆ ಅದರ ತೊಟ್ಟನ್ನು ಮುರಿಯುತ್ತಾ 5 ಬತ್ತಿಗಳನ್ನು ಆರತಿಯನ್ನು ಮಾಡುವಂಥದ್ದು. ಮಂಗಲಂ ಕೌಸಲೇಂದ್ರಾಯ ಮಹನೀಯ ಗುಣಾತ್ಮನೇ ಚಕ್ರವರ್ತಿ ತನೂಜಾಯ ಸಾರ್ವಭೌಮಾಯ ಮಂಗಲಂ ಮಂಗಳಾರತಿಯನ್ನು ಮಾಡಿದ್ದೀರಿ. ರಕ್ಷೆಯನ್ನು ಗುರುಗಳಿಗೆ ಕೊಟ್ಟು ನಾವು ಕೂಡ ರಕ್ಷೆಯನ್ನು ಸ್ವೀಕಾರ ಮಾಡುತ್ತಾ ಕರಗಳನ್ನು ತೊಳೆದು 3 ಪ್ರದಕ್ಷಿಣಾದಿಗಳ ಜೊತೆಗೆ ದೀರ್ಘದಂಡವಂಥ ನಮಸ್ಕಾರವನ್ನು ಗುರುವರೇಣ್ಯರಿಗೆ ಸಮರ್ಪಣೆ ಮಾಡುವಂಥ ಸಮಯ. ಅನ್ಯಥಾ ಶರಣನ್ನಾಸ್ತಿ ತ್ವಮೇವ ಶರಣಂ ಭವಾಯ್ ತಸ್ಮಾತ್ ಕಾರುಣ್ಯ ಭಾವೇನ ರಕ್ಷವಾಂ ಗುರುಪುಂಗವ ಅನ್ನುವಂಥ ಮಂತ್ರದಿಂದ ಸಾಷ್ಟಾಂಗ ನಮಸ್ಕಾರವನ್ನು ಗೈದು ಪ್ರಾರ್ಥನೆಯನ್ನು ಮಾಡ್ಕೋಬೇಕು. ಗುರವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣ ನಿಧಯೇ ಸರ್ವ ವಿದ್ಯಾನ ದಕ್ಷಿಣಾಮೂರ್ತಯೇ ನಮಃ ಅನ್ನುವಂಥ ಮಂತ್ರದಿಂದ ನಿಮ್ಮ ಕೋರಿಕೆಗಳನ್ನು ಗುರುವರೇಣ್ಯರ ಅಡಿದಾವರುಗಳಲ್ಲಿ ಪ್ರಾರ್ಥಿಸಿಕೊಳ್ಳುತ್ತಾ ಅಕ್ಷತಾದಿಗಳನ್ನು ಸಮರ್ಪಣೆ ಮಾಡಿ. ಸಂತೋಷಗಳಂತಹ ಗುರುವರೇಣ್ಯರು ನಿಮ್ಮ ಬಾಧಿಸಬಹುದಾದಂಥ ಸಕಲ ಸಂಕಷ್ಟಗಳನ್ನು ಬಗೆಹರಿಸಿ ಸಂತೋಷದಾಯಕವಂಥ ಬದುಕನ್ನು ಕೊಡ್ತಾರೆ ಎನ್ನುವುದರಲ್ಲಿ ಸಂದೇಹ ಬೇಡ. ಶ್ರದ್ಧಾ ಭಕ್ತಿಪೂರ್ವಕವಾಗಿ ಗುರುವರೇಣ್ಯರ ಆರಾಧನೆಯನ್ನು ಮಾಡಿದ್ದಾಗಿದೆ. ಪೂಜಾ ಫಲಗಳನ್ನು ಅರಿಯೋಣ. ಹಾಗಾದರೆ ಮಹಾಂತರ ಆರಾಧನೆಯನ್ನು ಅತ್ಯಂತ ಶ್ರದ್ಧಾ ಭಕ್ತಿಪೂರ್ವಕವಾಗಿ ನಾವು ಆರಾಧನೆಯನ್ನು ಮಾಡಿದ್ದೇವೆ. ಉತ್ತರ ಪ್ರದೇಶದಲ್ಲಿ ಬರತಕ್ಕಂಥ ಒಂದು ಪ್ರದೇಶ ಗೋರಖ್ಪುರ ಎನ್ನುವಂತಹ ಒಂದು ಪ್ರದೇಶ. ಇವತ್ತಿಗೂ ಕೂಡ ಮಹಾಂತರ ಆರಾಧನೆಯನ್ನು ಮಾಡುವಂತಹ ಪ್ರಮುಖ ನಗರಗಳಲ್ಲಿ ಗೋರಖ್ಪುರ ಕೂಡ ಒಂದು. ಹಿಂದೆ ವಸಿಷ್ಠರಿಂದ ಹಿಡಿದು ಅನೇಕ ಗುರುವರೇಣ್ಯರನ್ನು ಆರಾಧನೆ ಮಾಡಿಕೊಂಡು ಬಂದಂತಹ ಪರಂಪರೆ ನಮ್ಮ ಸನಾತನ ಪರಂಪರೆ. ಹಾಗಿರುವಾಗ ಯಾರು ಅತ್ಯಂತ ಶ್ರದ್ಧಾ ಭಕ್ತಿಪೂರ್ವಕವಾಗಿ ಗುರುಗಳ ಆರಾಧನೆಯನ್ನು ಮಾಡ್ತಾರೋ ಅವರ ಜೀವನದಲ್ಲಿ ಕಷ್ಟಗಳು ಬರಲಿಕ್ಕೆ ಸಾಧ್ಯನೇ ಇಲ್ಲ. ಯಾವತ್ತೂ ಅಷ್ಟೇ ಮಾನಸಿಕವಾದಂತಹ ದಾರಿದ್ರ್ಯತನವನ್ನು, ಮಾನಸಿಕವಾದಂಥ ವೇದನೆಗಳನ್ನು ಬಗೆಹರಿಸುವಂತಹ ಮಾರ್ಗಗಳು ಎಲ್ಲಿದೆ, ಯಾವುದಿದೆ ಅನ್ನುವಂಥ ಪ್ರಶ್ನೆಗೆ ಉತ್ತರ ಮತ್ತೇನೂ ಅಲ್ಲ, ಅದು ಗುರುವರೇಣ್ಯರ ಆರಾಧನೆಯಲ್ಲಿ ಮಾತ್ರವೇ ಸಿಗುವಂತಹ ವ್ಯವಸ್ಥೆ ಅನ್ನೋದನ್ನು ನಾವೆಲ್ಲರೂ ಕೂಡ ಮರೆಯುವಂತಿಲ್ಲ. ಗುರು ಎನ್ನುವಂಥ ಶಬ್ದ ಕೇವಲ ಒಂದು ಶಬ್ದ ಮಾತ್ರ ಅಲ್ಲ, ನಮ್ಮ ಜೀವನದ ಅತ್ಯುನ್ನತವಾದಂಥ ಮಾರ್ಗದರ್ಶಕರ ಸಂಕೇತವನ್ನು ಅಥವಾ ಮಾರ್ಗದರ್ಶನಾದಿಗಳನ್ನು ಕೊಡುವಂಥ ಒಂದು ವ್ಯವಸ್ಥೆ ಗುರು ಅಂತ ಹೇಳಿದರೆ ತಪ್ಪಾಗಲಾರದು. ಅಂದರೆ ವಸಿಷ್ಠರಿಂದ ಹಿಡಿದು ಮಹಾಂತರ ತನಕ ಅಥವಾ ಇಲ್ಲಿಯ ತನಕನೂ ಕೂಡ ನಾವು ಆರಾಧನೆ ಮಾಡಿಕೊಂಡು ಬರುತ್ತಿರತಕ್ಕಂಥ ಗುರು ಪರಂಪರೆ ಸಾಮಾನ್ಯದ್ದಲ್ಲ. ಒಂದೊಂದು ಗುರು ಪರಂಪರೆಯ ವೈಶಿಷ್ಟ್ಯಗಳು ಕೂಡ ಅದ್ಭುತವಾಗಿದೆ. ಒಂದೊಂದು ಗುರುಗಳು ಕೂಡ
ತಮ್ಮ ಎಲ್ಲ ರೀತಿಯಾದಂತಹ ಸ್ವಾರ್ಥಗಳನ್ನು ಬದಿಗೊತ್ತಿ ಮಾನವರ ದಿವ್ಯವಾದಂತಹ ಕಲ್ಯಾಣಕ್ಕೆ ಆವಿರ್ಭಾವ ಆಗಂತಹ ಮೂರ್ತಿಗಳು ಅಂತ ಹೇಳಿದರೆ ತಪ್ಪಾಗಲಾರದು. ಅಂತಹ ಗುರುಗಳ ಆರಾಧನೆಯನ್ನು ನಾವು ಈ ದಿನ ಮಾಡಿದ್ದೇವೆ. ಮಹಾಂತ ಪರಂಪರೆಯಲ್ಲಿ ಬಂದಂತಹ ನೂರಾರು ಯತಿವರೇಣ್ಯರು ಒಬ್ಬಿಬ್ಬರಲ್ಲ, ಇವತ್ತಿಗೂ ಕೂಡ ಆ ಪೀಠದಲ್ಲಿ ಆಳ್ವಿಕೆಯನ್ನು ನಡೆಸ್ತಾ ಇದ್ದಾರೆ. ಆಳ್ವಿಕೆ ಅಂದರೆ ತ್ಯಾಗಮಯಿಗಳಾಗಿದ್ದಾರೆ ಎನ್ನುವುದೇ ಅದರ ದ್ಯೋತಕ. ಅವರು ಯಾವತ್ತೂ ಅಷ್ಟೇ ಗೋಪ್ರಿಯರಾಗಿದ್ದರು. ಗೋವನ್ನು ಸದಾ ಅತ್ಯಂತ ಶ್ರದ್ಧಾ ಭಕ್ತಿಪೂರ್ವಕವಾಗಿ ಪೂಜೆಯನ್ನು ಮಾಡುವಂಥದ್ದು. ಅಂದಿನಿಂದ ಹಿಡಿದು ಇಂದಿನ ಯತಿವರೇಣ್ಯರಾದಂತಹ ಯೋಗೀಜಿಯವರು ಕೂಡ ನಾವು ನೋಡ್ತೇವೆ. ಅವರು ಬಂದರೆ ಸಾಕು ಗೋವುಗಳವರನ್ನು ಸುತ್ತುವರಿಕೊಳ್ತವೆ, ಅವರನ್ನು ಆಧರಿಸ್ತವೆ. ಯಾವುದೇ ಕಾರಣಕ್ಕೆ ಸ್ವಾರ್ಥರಹಿತವಾದಂಥ ಒಂದು ವ್ಯಕ್ತಿ ಅಂತ ಇಡೀ ಪ್ರಪಂಚ ಒಪ್ಪಬಹುದಾದಂಥ ಒಂದು ಯತಿವರೇಣ್ಯರನ್ನು UPಯಲ್ಲಿ ನಾವು ಕಾಣ್ತೇವೆ. ಅಂದರೆ ರಾಜಕೀಯವಾಗಿ ಬೇರೆ ಬೇರೆ ರೀತಿಯಾಗಿರ್ತಕ್ಕಂತಹ ಟೀಕೆ ಟಿಪ್ಪಣಿಗಳು ಇರಬಹುದು, ನನಗೆ ಗೊತ್ತಿಲ್ಲ. ಆದರೆ ಆ ಯತಿವರೇಣ್ಯರು ಯಾವತ್ತೂ ಕೂಡ ನಿಷ್ಕಲ್ಮಶವಾದಂತಹ ಒಂದು ವ್ಯವಸ್ಥೆಗಳಲ್ಲಿ ಜನರ ಕಲ್ಯಾಣವನ್ನೇ ಬಯಸ್ತಾರೆ ಎನ್ನುವುದಕ್ಕೆ ದ್ಯೋತಕ ಈ ಮಹಾಂತ ಪರಂಪರೆ. ಅವರನ್ನು ವರ್ಣಿಸಲಿಕ್ಕೆ ಅಸಾಧ್ಯ. ಕೇವಲ ಮನುಷ್ಯ ರೂಪಿಯಾಗಿ ಬಂದಂತಹ ಶಿವ ತನ್ನ ರೂಪವನ್ನು ಬೇರೆ 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 ರೀತಿಯಾದಂತಹ ರೂಪಾಂತರಕ್ಕೆ ಒಂದೊಂದು ಹೆಸರಿನಲ್ಲಿ ಅಂದರೆ ಗೋಚರಿಸಿಕೊಂಡ, ಅಥವಾ ಒಂದೊಂದು ಹೆಸರಿನಲ್ಲಿ ತನ್ನ ದಿವ್ಯವಾದಂತಹ ವ್ಯವಸ್ಥೆಗಳನ್ನು ಗುರು ರೂಪದಲ್ಲಿ ಈ ಜಗತ್ತಿಗೆ ತೋರ್ಪಡಿಸಿದ. ಅಂತಹ ಗುರು ಪರಂಪರೆಯಲ್ಲಿ ಶ್ರೇಷ್ಠವಾದಂತಹ ಈ ಮಹಾಂತರ ಆರಾಧನೆಯನ್ನು ಮಾಡುವುದರಿಂದ ನಮಗೇನು ಸಿಕ್ಕತ್ತೆ ಅನ್ನೋದಷ್ಟೇ ನಮ್ಮ ಯೋಚನೆ. ಸಹಜ, ತಪ್ಪಲ್ಲ. ಕಾರಣ ಮನುಷ್ಯರಾಗಿ ನಾವು ಹುಟ್ಟಿದ್ದೇವೆ. ಕಾಮ್ಯಗಳನ್ನು ಈಡೇರಿಸಿಕೊಳ್ಳುವಂಥ ವ್ಯವಸ್ಥೆ ನಮ್ಮ ಜೀವನ ಆಗಿರಬೇಕಾದ್ರೆ ತಪ್ಪೇನಿದೆ? ತಪ್ಪಾಗಲಿಕ್ಕೆ ಸಾಧ್ಯ ಇಲ್ಲ. ಹಾಗಾದರೆ ಜೀವನದ ಎಲ್ಲ ರೀತಿಯಾದಂಥ ವ್ಯವಸ್ಥೆಗಳು ಕೂಡ ಸುಭದ್ರ ತಲೆಗಟ್ಟನ್ನು ಸುಭದ್ರವಾಗಿ ಇರಬೇಕು ಅಂತಾದರೆ ನಮ್ಮಲ್ಲಿ ದಾರಿದ್ರ್ಯತನ ನಾಶ ಆಗಬೇಕು. ಕೆಲವರಿಗೆ ಕೈಗೆ ದರಿದ್ರ ಬಂದುಬಿಟ್ರೆ ಅದನ್ನು ಪರಿಹಾರ ಮಾಡ್ಬೋದು. ಕೆಲವರಿಗೆ ಮನಸ್ಸಿಗೇ ದರಿದ್ರ ಬರುತ್ತೆ. ಮಾನಸಿಕವಾದಂಥ ದರಿದ್ರವನ್ನು ಹೋಗಲಾಡಿಸೋಕ್ಕೆ ಜಗತ್ತಿನಲ್ಲಿ ಯಾವ ಅಂಗಡಿಗಳು ಕೂಡ ಇಲ್ಲ, ಔಷಧಗಳು ಕೂಡ ಇದಕ್ಕೆ ಉತ್ಪತ್ತಿ ಆಗ್ತಿಲ್ಲ. ಹಾಗಿದ್ದರೆ ಆ ಎಲ್ಲ ರೀತಿಯಾದಂಥ ವ್ಯವಸ್ಥೆಗಳು ಕೂಡ ನಮ್ಮದಾಗಬೇಕು ಅನ್ನೋದಾದರೆ, ಅಥವಾ ನಮ್ಮಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನು ನೀಗಿಸಿಕೊಳ್ಳಬೇಕು ಅಂತಾದರೆ ಗುರು ಎನ್ನುವಂಥ ಒಂದು ಶಬ್ದ ಬಹಳ ಮುಖ್ಯ. ಹಾಗಾದರೆ ಯಾರು ಗುರುಗಳ ಆರಾಧನೆಯನ್ನು ಮಾಡ್ತಾರೋ ಅಂಥವರ ಜೀವನದಲ್ಲಿ ಉಲ್ಬಣಿಸಬಹುದಾದ ಸಕಲ ಸಂಕಷ್ಟಗಳೆಲ್ಲವೂ ಕೂಡ ದೂರ ಆಗುತ್ತೆ ಎನ್ನುವಂಥದ್ದು ಅಪ್ಪಟವಾದಂಥ ಸತ್ಯ. ಈ ಮಹಾಂತರ ಆರಾಧನೆಯಿಂದ ಅಂದರೆ ಜನ್ಮಾಂತರದಲ್ಲಿ ಪಿತೃದೋಷವೋ ವಾಗ್ದೋಷವೋ, ಅಂದರೆ ನಾನೊಂದು ಮಾತಾಡದೆ ನೀವೊಂದು ಮಾತಾಡಿದ್ರಿ ಅನ್ನುವಂಥ ದೃಷ್ಟಿನಲ್ಲಿ ಆ ವಾಗ್ದೋಷಗಳು ಕುಟುಂಬವನ್ನು ಬೆಳೆಯೋಕ್ಕೆ ಬಿಡಲ್ಲ. ಈ ಮಹಾಂತರ ಆರಾಧನೆಯನ್ನು ಮಾಡಿದ್ದರ ಪ್ರತಿಫಲದಿಂದ ನಿಮ್ಮ ಮನೆಯಲ್ಲಿದ್ದಂಥ ವಾಗ್ದೋಷಗಳು ಇದ್ದರೆ ಅವೆಲ್ಲವೂ ಕೂಡ ಬಗೆಹರಿದವು. ಅಥವಾ ಪಿತೃದೋಷ, ಮಾತೃಶಾಪ ಅಥವಾ ಭ್ರಾತೃಶಾಪ, ಭಗಿನಿ ಶಾಪ, ಅಂದರೆ ಅಣ್ಣ ತಮ್ಮ ಯಾರೇ ಶಾಪ ಹೊಡೆದಿದ್ರು ಕೂಡ ಆ ಶಾಪಗಳನ್ನು ನಾಶಪಡಿಸ್ತಕ್ಕಂತಹ ಶಕ್ತಿಯನ್ನು ಹೊಂದಿದ ಮಹಾ ಚೈತನ್ಯ ಈ ಒಂದು ಮಾತೃವಾತ್ಸಲ್ಯದಾಯಿಯಾಗಿರ್ತಕ್ಕಂತಹ ಮಹಾಂತ ತಪಸ್ವಿಗಳಾಗಿದ್ದರು. ಅಂತಹ ಮಹಾಂತರ ಆರಾಧನೆಯನ್ನು ಮಾಡಿದ್ರಿಂದ ಕೇವಲ ಅಂದರೆ ವಾಗ್ದೋಷಗಳು ಮಾತ್ರ ಅಲ್ಲ, ಶಾಪಗಳ ನಿವೃತ್ತಿ ಮಾತ್ರವೇ ಅಲ್ಲ, ನಮ್ಮ ಇಡೀ ಕುಟುಂಬದಲ್ಲಿ ಬರಬಹುದಾದಂಥ ಸಕಲ ಸಂಕಷ್ಟಗಳು, ಅದು ಭೂತವೋ ಪ್ರೇತವೋ ಪಿಶಾಚವೋ ಬ್ರಹ್ಮರಾಕ್ಷಸವೋ ಯಾವುದೇ ರೀತಿಯಂಥ ಒಂದಿಷ್ಟು ಸಮಸ್ಯೆಗಳು ನಮ್ಮನ್ನು ಬಾಧಿಸ್ತಾ ಇದ್ದರೂ ಕೂಡ ಅದೆಲ್ಲವನ್ನು ಕೂಡ ನಿವೃತ್ತಿ ಮಾಡುವಂತಹ ಶಕ್ತಿಯನ್ನು ಹೊಂದಿದ ಮಹಾಚೇತನವೇ ಮಹಾಂತ ಯೋಗಿಗಳು. ಅಂಥವರ ಆರಾಧನೆಯನ್ನು ಅತ್ಯಂತ ಶ್ರದ್ಧಾ ಭಕ್ತಿಪೂರ್ವಕವಾಗಿ ಆರಾಧನೆಯನ್ನು ಮಾಡಿದ್ದಾಗಿದೆ. ಹಾಗಾದರೆ ಈ ಆರಾಧನೆಯನ್ನು ಮಾಡುವುದರ ಜೊತೆಗೆ ಆ ಮಹತ್ತರವಾಗಿರ್ತಕ್ಕಂಥ ತಪಸ್ವಿಗಳ ಮಹಾ ಮಹಿಮೆಯನ್ನು ಕೂಡ ಕೇಳಿದ್ದೇವೆ. ಸಾಧ್ಯವಾದಷ್ಟರ ಮಟ್ಟಿಗೆ ಗೋ ಸೇವೆಯನ್ನು ಕೂಡ ಮಾಡಿದ್ದೀರಿ ಅಂತ ಅನ್ಕೋತೀನಿ. ಇದರಿಂದ ನಮ್ಮ ಮನೆಯಲ್ಲಿ ಬರಬಹುದಂಥ ನಕಾರಾತ್ಮಕ ಶಕ್ತಿಗಳು ದೂರವಾಗಿ ಸಂತೋಷದಾಯಕವಂಥ ಬದುಕನ್ನು ಆ ಗುರುಗಳು ನಮ್ಮೆಲ್ಲರ ಪಾಲಿಗೆ ಕರುಣಿಸಲಿ ಎಂಬುದಾಗಿ ಪ್ರಾರ್ಥಿಸಿಕೊಳ್ಳೋಣ. ಶ್ರದ್ಧಾ ಭಕ್ತಿಪೂರ್ವಕವಾಗಿ ಗುರುಗಳ ಆರಾಧನೆಯನ್ನು ಮಾಡಿ ಗುರುಗಳ ಮಹತ್ವವನ್ನು ಪೂಜಾ ಫಲವನ್ನು ಕೂಡ ಕೇಳಿದ್ದಾಗಿದೆ. ನಿಮ್ಮ ಕುತೂಹಲ ರಾಶಿ ಭವಿಷ್ಯ ಕೇಳಿಬಿಡೋಣ ಅಂತಿಲ್ವೇ? ಖಂಡಿತ ಹೇಳ್ತೀನಿ. ಪ್ರಥಮವಾಗಿ ರಾಶಿ ಮೇಷ. ಈ ದಿನದ ವ್ಯವಸ್ಥೆಗಳನ್ನು ಅರಿತಾಗ ಸಮಾಧಾನಯುತವಂಥ ಬದುಕನ್ನು ಕಾಣುವಂಥ ನಿರೀಕ್ಷೆ ಹುಸಿಯಾಗಲಾರದು. ದಾನಗಳಲ್ಲಿ ನಿರತರಾಗ್ತೀರಿ. ಧನಾಕಾಂಕ್ಷಿಗಳು ಯಾರ್ಯಾರು ಧನವನ್ನು ಹೊಂದಿರುತ್ತೀರೋ ಅಂಥವರಿಗೆ ಅನುಕೂಲ, ಧನಾಕಾಂಕ್ಷಿಗಳಿಗೆ ಲಾಭ. ಮನೆಯಲ್ಲಿ ನೆಮ್ಮದಿಯನ್ನು ಕಾಣುವಂತಹ ಶುಭ ಯೋಗಗಳಿದೆ. ಇನ್ನು ಕಲಾವಿದರ ಜೀವನದಲ್ಲಿ ಹೊಸದಾದಂಥ ಅವಕಾಶಗಳು ಕೂಡ ಲಭ್ಯವಾಗುವಂಥ ಲಕ್ಷಣ ಹೆಚ್ಚಾಗಿ ಕಾಣ್ತಾ ಇದೆ. ಮನಸ್ಸಿಗೆ ಉಲ್ಲಾಸ, ಎಲ್ಲ ರೀತಿಯಾದಂಥ ಪ್ರಗತಿಯನ್ನು ಕೂಡ ಕಾಣಲಿದ್ದೀರಿ. ವಿದ್ಯಾರ್ಥಿಗಳಿಗೆ ಕೂಡ ಶುಭ ದಿನವೇ ಸರಿ. ಇನ್ನಷ್ಟು ನೆಮ್ಮದಿಯನ್ನು ಕಾಣಬೇಕೆನ್ನುವಂಥ ಆಲೋಚನೆ ನಿಮ್ಮದಾದಲ್ಲಿ
ಆರಾಧನೆಯನ್ನು ಮಾಡಬೇಕಾದ ಮಾತ್ರ ಗುರುಗಳ ಆರಾಧನೆನ ಗುರುಗಳಿಗೆ ಒಂದಿಷ್ಟು ಪ್ರಮಾಣದ ತುಳಸಿ ಅರ್ಚನೆ ಮಾಡಿ ಗುರುಗಳು ನಿಮ್ಮನ್ನು ಹರಸಲಿ ಅಂತ ಆಶಿಸ್ತೀನಿ. ಇನ್ನು ವೃಷಭ ರಾಶಿ, ಆರ್ಥಿಕ ವಲಯದ ಏರುಪೇರು ಮನಸ್ಸಿಗೆ ಸಮಾಧಾನವನ್ನು ಕೊಡಲಾರದು. ಮಿತ್ರರೊಡನೆ ವ್ರತ ಸಣ್ಣ ಸಣ್ಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಲಹಗಳು ಉಂಟಾಗುವಂಥ ಲಕ್ಷಣಗಳೇ ಹೆಚ್ಚಾಗಿ ಕಾಣ್ತಾ ಇದೆ. ವೈದ್ಯರಿಗೆ ಅಪಮಾನಪ್ರದವಾದಂಥ ದಿನಮಾನಗಳು, ಹಾಸ್ಪಿಟ್ಲಿಗಾಗಿ ದುಡ್ಡನ್ನು ಹಾಕಲೇಬೇಕಂತ ಅನಿವಾರ್ಯ ಪರಿಸ್ಥಿತಿಗಳು ಕೂಡ ಕೆಲವರ ಜೀವನದಲ್ಲಿ ಬರ್ತಾ ಇದೆ. ಜಾಗೃತರಾಗಿರಿ. ರಾಶಿ ಮಿಥುನ, ಅನುಕೂಲಕರವಾದಂಥ ಸ್ಥಿತಿಮಾನ ಲಭ್ಯವಾಗುತ್ತೆ. ಕಪ್ಪು ಬಟ್ಟೆ ಧರಿಸಬೇಡಿ. ಯಾವುದೇ ಕಾರಣಕ್ಕೆ ರಾಜಕೀಯ ರಂಗದಲ್ಲಿ ಬಹಳಷ್ಟು ಪ್ರಮಾಣದ ಏರುಪೇರುಗಳನ್ನು ಕಾಣುವಂಥ ನಿರೀಕ್ಷೆಗಳು ಕೂಡ ಕಾಣ್ತಾ ಇದೆ. ಹಿತಶತ್ರುಗಳ ಬಾಧೆ ನಿಮ್ಮನ್ನು ಎಡಬಿಡದೆ ಕಾಣಬಹುದು. ಯಾರು ನಿಮ್ಮವರು ಅಂತ ಅಂದ್ಕೊಂಡಿರ್ತೀರೋ ಅಂಥವರೇ ನಿಮಗೆ ದ್ರೋಹವನ್ನು ಮಾಡುವಂಥ ಲಕ್ಷಣಗಳು ಕೂಡ ಕಾಣ್ತಾ ಇದೆ. ಜಾಗೃತರಾಗಿರಿ. ರಾಶಿ ಕರ್ಕಾಟಕ, ಸಮಾಧಾನಯುತವಂಥ ಬದುಕನ್ನು ಕಾಣುವಂಥ ನಿರೀಕ್ಷೆ ಹುಸಿಯಾಗಲಾರದು. ಮಿತ್ರರ ಸಹಾಯ ಕೂಡ ದೊರಕಲಿದೆ ನಿಮ್ಮ ಪಾಲಿಗೆ. ಅನ್ಯರ ವಿಚಾರಕ್ಕೆ ಅನೇಕ ರೀತಿಯಾದಂತಹ ವ್ಯವಸ್ಥೆಗಳಿಗೆ ಒಂದಿಷ್ಟು ಸಹಾಯವನ್ನು ಮಾಡಲಿಕ್ಕೆ ನೀವು ಮುಂದಾಗ್ತೀರಿ. ಮಾನವ ಸಹಜವಾದಂಥ ಆಸೆಗಳನ್ನು ಈಡೇರಿಸಿಕೊಳ್ಳಿಕ್ಕೆ ಸಫಲತ್ವವನ್ನು ಕಾಣುವಂಥ ಯೋಗಗಳಿದೆ. ಕಬ್ಬಿಣ, ತೈಲೋತ್ಪನ್ನದಂಥ ವ್ಯಾಪಾರಗಳಲ್ಲಿ ಕೂಡ ಲಾಭಗಳನ್ನು ಪಡ್ಕೋತೀರಿ. ತಂತ್ರಜ್ಞರಿಗೆ ಅನುಕೂಲ. ಪತ್ರಿಕಾ ರಂಗದ ಮಿತ್ರರಿಗೆ ನೆಮ್ಮದಿಯನ್ನು ಕಾಣುವಂಥ ಶುಭಯೋಗಗಳಿದೆ. ಅನೇಕ ದಿನಗಳಿಂದ ಆಲೋಚನೆ ಮಾಡ್ತಾ ಇರತಕ್ಕಂಥ ಕರ್ಮಗಳು ಲಾಭವನ್ನು ತಂದುಕೊಡುತ್ತೆ. ಪ್ರಗತಿಯ ಪಥ ಬೇಕಾ? ಹಾಗಿದ್ದಲ್ಲಿ ಗುರುಗಳ ಆರಾಧನೆಯನ್ನು ಮಾಡಿ ಎನ್ನುವಂಥ ಸಲಹೆ ನನ್ನದು, ತೀರ್ಮಾನ ಬಿಟ್ಟಿದ್ದು. ರಾಶಿ ಸಿಂಹ, ಮಾನಸಿಕವಾದಂಥ ವ್ಯತೆ ನಿಮ್ಮನ್ನು ಎಡಬಿಡದೆ ಕಾಡುತ್ತೆ. ಇಲ್ಲಸಲ್ಲದಂಥ ಆರೋಪಕ್ಕೆ ತುತ್ತಾಗುವಂಥ ಲಕ್ಷಣಗಳು ಕೂಡ ಕಾಣ್ತಾ ಇದೆ. ಹಾಗೆ ಬೆನ್ನು ನೋವಿನ ಸಮಸ್ಯೆ, ಕಾಲು ನೋವಿನ ಸಮಸ್ಯೆ ಹಿರಿಯರ ವಿಪರೀತವಾಗಿ ಕಾಡುತ್ತೆ. ಹಿರಿಯರ ಮಾತನ್ನು ಧಿಕ್ಕರಿಸಿದೆ ಅಂತಾದರೆ, ಅವರನ್ನು ಚೆನ್ನಾಗಿ ನೋಡಿಕೊಂಡಿಲ್ಲ ಅಂತಾದರೆ ಭಾಳಷ್ಟು ಕಷ್ಟ, ಕಟ್ಟಿಟ್ಟಂಥ ಬುತ್ತಿ. ಎಜುಕೇಷನ್ ಸೊಸೈಟಿಗಳಲ್ಲಿ ಇಲ್ಲಸಲ್ಲಂಥ ಆಪಾದನೆಗಳು ಕೂಡ ಕಾಣಲೇಬೇಕಾದಂಥ ಸ್ಥಿತಿಮಾನಗಳು ಒದಗಿ ಬರ್ತಾ ಇದೆ. ದೂರದ ಪ್ರಯಾಣವನ್ನು ಕೂಡ ಮಾಡ್ತೀರಿ. ಸಮಸ್ಯೆಗಳ ಬಗೆಹರಿಸಿಕೊಳ್ಳುವಂಥ ಪ್ರಕ್ರಿಯೆ ಬೇಕಾದಲ್ಲಿ ಆರಾಧನೆಯನ್ನು ಮಾಡಬೇಕಾದ ಮಾತ್ರ ಗುರುಗಳನ್ನು. ಮುಂದಿನ ರಾಶಿಯನ್ನು ಅವಲೋಕನವನ್ನು ಮಾಡುವುದಾದರೆ ರಾಶಿ ಕನ್ಯಾ, ಸಮಾಧಾನಯುತವಂಥ ಬದುಕನ್ನು ಕಾಣ್ತೀರಿ. ದೂರದ ಪ್ರಯಾಣವನ್ನು ಮಾಡಬೇಕಂತ ಸ್ಥಿತಿಮಾನಗಳು ಬರ್ಬೋದು. ಅಥವಾ ಹತ್ತಿರದ ಬಂಧುಗಳು ಅಗಲಿದ ದುರ್ವಾರ್ತೆಗಳನ್ನು ಕೇಳಬೇಕಂತ ಸ್ಥಿತಿಮಾನ ಮಧ್ಯಾಹ್ನದ ನಂತರದಲ್ಲಿ ಬರಲಿದೆ. ಹಾಗೆಯೇ ಯಾವುದೇ ಕಾರಣಕ್ಕೆ ಮಾಡುತ್ತಿರುವಂಥ ಉದ್ಯಮ ವ್ಯಾಪಾರ ವಹಿವಾಟುಗಳಲ್ಲಿ ಸಾಮಾನ್ಯವಾದಂಥ ಮುನ್ನಡೆಯನ್ನು ಕಾಣಲಿದ್ದೀರಿ. ಮಕ್ಕಳ ವಿಚಾರದಲ್ಲಿ, ಅದರಲ್ಲೂ ಚಿಕ್ಕ ಚಿಕ್ಕ ಮಕ್ಕಳ ಬಗ್ಗೆ ಬಹಳ ಕಾಳಜಿಯನ್ನು ವಹಿಸಲೇಬೇಕಂತ ದಿನ. ಗುರುಗಳ ಆರಾಧನೆಯಿಂದ ಇವೆಲ್ಲವೂ ಕೂಡ ಪರಿಹಾರ ಆಗತ್ತೆ. ತುಲಾ ರಾಶಿಯವರಿಗೆ ನೆಮ್ಮದಿಯನ್ನು ಕಂಡುಕೊಳ್ಳುವಂಥ ದಿನ. ವ್ಯಾಪಾರದ ಪಥದಲ್ಲಿ ಲಾಭಗಳು ಉಂಟಾಗತ್ತೆ. ಹಿರಿಯರ ಆಶೀರ್ವಾದಗಳು ಕೂಡ ಲಭ್ಯವಾಗುವಂಥ ಲಕ್ಷಣಗಳಿದೆ. ಬಂಧುಗಳಿಂದ ಸಕಾರಾತ್ಮಕವಂಥ ಒಲವುಗಳು ವ್ಯಕ್ತವಾಗುವಂಥ ಲಕ್ಷಣಗಳಿದೆ. ಹಾಗೆ ಮಾನಸಿಕವಂಥ ಒತ್ತಡಗಳಿಂದ ಬಿಡಲ್ಪಡುವಂತಹ ಸಾಧ್ಯತೆಗಳು ಕೂಡ ನಿಮ್ಮ ಪಾಲಿಗೆ ಚೆನ್ನಾಗಿ ಇರೋದ್ರಿಂದ ಯಾವ ಕಾರಣಕ್ಕೆ ಯೋಚನೆ ಮಾಡಬೇಡಿ. ಗುರುಗಳ ಆರಾಧನೆ ಮಾಡಿದರೆ ನೆಮ್ಮದಿ ಸಾಧ್ಯ. ಭಗವಂತ ಹರಸಲಿ ಅಂತ ಆಶಿಸ್ತೀನಿ. ಇನ್ನು ವೃಶ್ಚಿಕ ರಾಶಿ, ಆಂತರ್ಯದ ವಿಚಾರವನ್ನು ಹಂಚಿಕೊಳ್ಳೋದು ಬೇಡ. ಬಂಧುಗಳಿಂದಲೂ ಕೂಡ ಕಿರಿಕಿರಿಯ ವಾತಾವರಣವನ್ನು ಕೂಡ ಕಾಣಬೇಕಂತ ಅನಿವಾರ್ಯ ಪರಿಸ್ಥಿತಿಗಳು ಕೆಲವರ ಜೀವನದಲ್ಲಿ ಬರಬಹುದು. ಮಿತ್ರರ ನಡುವೆ ಕಲಹದ ಬಾಧ್ಯತೆಗಳು ಕೂಡ ಉಂಟಾಗುವಂಥ ಲಕ್ಷಣ. ಅದಿರೋತ್ಪನ್ನ ಮತ್ತು ಕಬ್ಬಿಣದಂಥ ವ್ಯಾಪಾರ ವಹಿವಾಟುಗಳಲ್ಲಿ ಅಡೆತಡೆಗಳನ್ನು ಕಾಣುವಂಥ ನಿರೀಕ್ಷೆಗಳಿದೆ. ಜಾಗೃತರಾಗಿರಿ ಅಷ್ಟೇ. ಸಮಸ್ಯೆಯನ್ನು ನೀಗಿಸ್ಕೋಬೇಕಾದಲ್ಲಿ ಆರಾಧನೆಯನ್ನು ಮಾಡಬೇಕಾದ ಮಾತ್ರ ಶಿವನನ್ನು ಎನ್ನುವಂಥ ನೆನಪಿರಲಿ. ಆ ಭಗವಂತ ನಿಮ್ಮನ್ನು ಹರಸಲಿ ಅಂತ ಆಶಿಸ್ತೀನಿ ಅಷ್ಟೇ. ಇನ್ನು ರಾಶಿ ಧನು, ಶನಿಯ ಪ್ರಭಾವದಿಂದ ಮಾನಸಿಕವಾದಂಥ ಒತ್ತಡ ನಿಮ್ಮನ್ನು ಎಡಬಿಡದೆ ಕಾಡುತ್ತೆ. ವಿಪರೀತವಾದಂಥ ಆಯಾಸ ಅಥವಾ BP ಅಥವಾ ಶುಗರ್ನಂಥ ಕಾಯಿಲೆ ಎಡಬಿಡದೆ ನಿಮ್ಮನ್ನು ಕಾಡಿ ಆಸ್ಪತ್ರೆಗೆ ಹೋಗಲೇಬೇಕಂತ ಸ್ಥಿತಿಮಾನವನ್ನು ಕೂಡ ಉಂಟು ಮಾಡಬಹುದು. ಹೋಟೆಲ್ ಉದ್ಯಮದಲ್ಲಿ ಸಣ್ಣ ಪುಟ್ಟ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಿರಿಕಿರಿಯ ವಾತಾವರಣ ಉಂಟಾಗುತ್ತೆ. ಮಕರ ರಾಶಿ, ಸಮಾಧಾನಯುತವಂಥ ಬದುಕನ್ನು ಕಾಣುವಂತಹ ನಿರೀಕ್ಷೆ ಹುಸಿಯಾಗುವಂಥ ಲಕ್ಷಣಗಳಿದೆ. ವಿಪರೀತವಂಥ ಮಾತುಕತೆಗಳು ಬೇಡ. ಮಿತ್ರರೊಡನೆ ಕಲಹಗಳು ಕೂಡ ಬೇಡ. ವಿದ್ಯಾರ್ಥಿಗಳ ಜೀವನದಲ್ಲಿ ಅಡೆತಡೆಗಳು, ಮಾನಸಿಕವಂಥ ಒತ್ತಡದಿಂದ ಬಳಲುವಂಥ ಲಕ್ಷಣಗಳಿದೆ. ರಾಜಕೀಯ ರಂಗದಲ್ಲಿ ಹಿನ್ನಡೆಯನ್ನು ಕಾಣಲಿದ್ದೀರಿ. ಪ್ರಗತಿ ಪಥಕ್ಕೆ ಶಿವ ನಮಗಿರುವಂಥ ಮಾರ್ಗ. ರಾಶಿ ಕುಂಭ, ಸಮಾಧಾನದ ಬದುಕನ್ನು ಹೆಣ್ಣುಮಕ್ಕಳು ಕಾಣ್ತೀರಿ. ಮನೆಯಲ್ಲಿ ನೆಮ್ಮದಿಯನ್ನು ಕಾಣುವಂತಹ ಯೋಗಗಳಿದೆ. ಅನ್ಯರ ವಿಚಾರಕ್ಕೆ ತಲೆ ಹಾಕಬೇಡಿ. ಬರಬೇಕಂತ ಹಣ ವಾಪಸ್ಸಾಗುತ್ತೆ. ಇಂಡಸ್ಟ್ರಿಯಲ್ ಲೈನ್ ಲಾಭ ತಂದು ಕೊಡುತ್ತೆ. ವಿದೇಶಯಾನದ ಯೋಗ ಇಂಜಿನಿಯರ್ಸಿ ಕಾಣುತ್ತೆ ಕೆಲವರಲ್ಲಿ ಮಾತ್ರ. ಸಮಸ್ಯೆಗಳ ನಿವಾರಣೆಗೆ ಶಿವ ಮತ್ತು ಗುರುಗಳು ನಮಗಿರುವಂಥ ಮಾರ್ಗ. ಮೀನರಾಶಿ, ಶುಭಪ್ರದವಂಥ ದಿನಮಾನವನ್ನು ಪಡೆದುಕೊಳ್ಳಿಕ್ಕೆ ಸಾಧ್ಯತೆಗಳಿದೆ. ನೆಮ್ಮದಿಯ ವಾತಾವರಣ ಲಭ್ಯ ಆಗುತ್ತೆ. ಯಾವುದೇ ಕಾರಣಕ್ಕೂ ಕೂಡ ಪ್ರಯಾಣದಲ್ಲಿಯೂ ಒಂದಿಷ್ಟು ಲಾಭಾಂಶಗಳನ್ನು ಗಳಿಸ್ಕೋತೀರಿ. ರಸಪದಾರ್ಥಗಳಿಂದ ಲಾಭಾಂಶಗಳನ್ನು ಗಳಿಸುವಂಥ ದಿನ. ಅನ್ಯರ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಸಕಾರಾತ್ಮಕವಂಥ ನಿಲುವುಗಳು ವ್ಯಕ್ತವಾಗುತ್ತೆ. ಗುರುಗಳ ಆರಾಧನೆ ನೆಮ್ಮದಿ. ನಾಳೆ ಶುಕ್ರವಾರ, ನಿಮ್ಮೆಲ್ಲರೂ ಕೂಡ ಅರಿವಿದೆ, ಶಿವಮೊಗ್ಗ ನಗರದಲ್ಲಿ ಮಧ್ಯಾಹ್ನ 2ರ ನಂತರದಲ್ಲಿ ನಾನು ಇರ್ತೀನಿ. ಅಗತ್ಯವಿದ್ದರೆ
ಅನೇಕರು ಭೇಟಿ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇರ್ತೀರಿ. ಖಂಡಿತ ಭೇಟಿ ಮಾಡುವಂಥ ಅವಕಾಶ ನಿಮಗಿರುತ್ತೆ. ಅಗತ್ಯವಿದ್ದಲ್ಲಿ ನಿಮ್ಮ ಮುಂಗಡವಾದಂತಹ ನಿಮ್ಮ ಹೆಸರನ್ನು ನೋಂದಾಯಿಸಿಕೊಂಡು ಬಂದು ಭೇಟಿಯನ್ನು ಮಾಡಬಹುದು ಎನ್ನುವಂಥ ಕರೆಯೊಂದಿಗೆ ಇವತ್ತಿನ ಕಾರ್ಯಕ್ರಮ ನಾನು ಮುಗಿಸ್ತೀನಿ. ನಾಳೆ ಇನ್ನೊಂದು ಅದ್ಭುತವಾದಂಥ ಪೂಜಾ ರಹಸ್ಯದ ಒಡನೆ ನಿಮ್ಮನ್ನು ಭೇಟಿಯಾಗ್ತೀನಿ. ಶುಭ ದಿನ ನಿಮ್ಮ ಪಾಲಿಗಾಗಲಿ. ಲೋಕ ಸಮಸ್ತ ಸುಖಿನೋ ಬಂತು, ಸಮಸ್ತ ಸನ್ಮಂಗಲಾನಿ ಬಂತು. ಬೆಳಗ್ಗೆ ಭೇಟಿಯಾಗೋಣ. ನಮಸ್ಕಾರ.